ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಇನ್ ಯೂಟ್ಯೂಬ್. ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅಂದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವಾಗ ಯಾವ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ತಲುಪದೆ ಬರುತ್ತೆ. ಸೊ ಇವತ್ತು ಕಿಚನಲ್ಲಿದ್ದೀವಿ. ಆಬ್ವಿಯಸ್ಲಿ ತಿನ್ನೋದೇನೋ ಮಾಡಬೇಕು. ಈವ್ನಿಂಗ್ ಆಗ್ತಿದೆ, ಲೇಟ್ ಆಗ್ತಿದೆ, ಆದರೆ ನಮಗೆ ತುಂಬ ಹೊಟ್ಟೆ ಹಸಿತಿದೆ. ಮತ್ತು ನೈಟು ಲೇಟಾಗಿ ತಿಂತೀವಲ್ಲ, ಬಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಏನಾದ್ರು ತಿನ್ನೋಣ ಅನ್ನಿಸ್ತು ಡಿಫ್ರೆಂಟಾಗಿ. ಸೊ ಅದಕ್ಕೆ ಕುರ್ಕುರೆ ಇಟ್ಕೊಂಡು ಏನೋ ಒಂದು ಚಿಕ್ಕ ಸ್ನ್ಯಾಕ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಯಾವಾಗಲೂ ಹೇಳೋ ಥರ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್. ಸೊ ಲವ್ವಿಂದ ನಾವು ಕುರ್ಕುರೆ ಸ್ನ್ಯಾಕ್ ಮಾಡೋಣ ನಿಮಗೋಸ್ಕರ ಇವತ್ತು, ನಮಗೋಸ್ಕರ. ಓಕೆ, ಸೊ ಅದಕ್ಕೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಕುರ್ಕುರೆ ಇರುತ್ತಲ್ಲ ಅದನ್ನು ಪುಡಿ ಸ್ವಲ್ಪ ಲೈಕ್ ರ್ಯಾಂಡಮಾಗಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಹಾಕ್ಕೊಳ್ಳಿ. ಅಂದರೆ ಬ್ರೇಕ್. 1 ಪ್ಯಾಕೆಟ್ ಕುರ್ಕುರೆ ಒಂದು 5 ರೂಪೀಸ್ ಅಥವಾ 10 ರೂಪೀಸ್ ತೊಗೋತೀರೋ ಅಂದರೂ ಫೈನ್. ಬಟ್ ಇದು ಎಷ್ಟು ನಿಮಗೆ ಅನಿಸುತ್ತೋ ಅಷ್ಟು ಒಂದು ಚಿಕ್ಕ ಪ್ಯಾಕೆಟ್ ತೊಗೊಳ್ಳಿ ಸಾಕು. ಫಸ್ಟ್ ಟ್ರಯಲ್ಗೆ ನಾವು ಟ್ರೈ ಮಾಡ್ತಿದ್ದೀವಿ, ಹಿಂಗೆ ಬರುತ್ತೆ ಅಂತ ಹ್ಯಾಂಡಲ್ ಇಡ್ತೀವಿ. ಓಕೆ, ಸೊ ನಾನು ಹೇಳಿದ ಥರ ಇದನ್ನು ಸ್ವಲ್ಪ ಬ್ರೇಕ್ ಮಾಡಿ ತೊಗೊಂಬಿಟ್ಟಿದ್ದೀನಿ 1 ಪ್ಯಾಕೆಟಷ್ಟು. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫೈನಾಗಿ ಚಾಪ್ ಮಾಡಿರೋ ಆನಿಯನ್, ನಾವು 1 ಚಿಕ್ಕ ಆನಿಯನ್ ತೊಗೊಂಡಿದ್ದೀವಿ. ಆಮೇಲೆ ಒಂದು ಕಾಲು ಟೀ ಸ್ಪೂನ್, ಒಂದು ಕಾಲು ಟೊಮೆಟೊ ತೊಗೊಂಡಿದ್ದೀವಿ. ಯಾಕಂದರೆ ನಾವು ಟೊಮೆಟೊ ಜಾಸ್ತಿ ತಿನ್ನಲ್ಲ. ಕೊರಿಯಾಂಡರ್ ಸ್ವಲ್ಪ ಫ್ಲೇವರ್ಗೋಸ್ಕರ. ಆಮೇಲೆ ಸ್ವಲ್ಪ ಸ್ವೀಟ್ನೆಸ್ ಕೊಡಲಿ ಅಂತ 1 ಟೀ ಸ್ಪೂನಷ್ಟು ಕೆಚಪ್ ತೊಗೊಳ್ತೀವಿ. ಚಾಟ್ ಅಂದರೆ ಟ್ಯಾಂಗಿನೆಸ್ ಇರಬೇಕಲ್ಲ, ಸೊ ಇದಕ್ಕೆ ಲೆಮನ್, ಹಾಫ್ ಲೆಮನ್. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಇಲ್ಲಿ ನಂಗೆ ಕನ್ಫ್ಯೂಸ್ ಆಗ್ತದೆ, ನಂಗೆ ನೆನಪಿರಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಫೈನಲಿ ಲೆಮನ್ ಹಿಂಡಾಯಿತು. ಸಾಲ್ಟ್ ಇರಲೇಬೇಕಲ್ಲ, ಏನೋ ಒಂದು ಇಂಗ್ರೀಡಿಯೆಂಟ್ ಕುಕಿಂಗ್ ಸ್ಪೈಸಿ ಇರುವಾಗ. ಸೊ ಅದಕ್ಕೆ ಸ್ವಲ್ಪ ಸಾಲ್ಟ್ ಕುರ್ಕುರೆ ಎಲ್ಲ ಇದರಲ್ಲೂ ಇರುತ್ತೆ, ಸೊ ಕಮ್ಮಿ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ, ನಿಮಗೆ ಖಾರ ಎಷ್ಟು ಅನಿಸುತ್ತೋ ಅಷ್ಟು. ಮತ್ತು ಸ್ವಲ್ಪ ಸೇವ್, ಚಾಟ್ ಅಂದರೆ ಸೇವ್ ಇರಬೇಕಲ್ಲ. ಅಕಸ್ಮಾತ್ ನಿಮಗೆ ಚಾಟ್ ಮಸಾಲ ಹಾಕ್ಕೋಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ, ಬಟ್ ನಾವು ಇದಕ್ಕೆ ಹಾಕೋತಿಲ್ಲ, ಇಟ್ಸ್ ವೆರಿ ಆಪ್ಷನಲ್. ಸೊ ಇದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕ್ವಿಕ್ ಸ್ನ್ಯಾಕ್ ರೆಡಿ ಆಗಿಬಿಡುತ್ತೆ. ಕುರ್ಕುರೆ ಸ್ನ್ಯಾಕ್ ತುಂಬ ಕ್ವಿಕ್ಕಾಗಿ ಆಗುತ್ತಲ್ಲ. ಅಕಸ್ಮಾತ್ ನಿಮಗೆ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಎತ್ತಿಕೊಂಡು ನನ್ನ ಜೊತೆನೇ ಮಾಡಿದ್ರೂ ರೆಡಿ ಆಗಿಬಿಡುತ್ತೆ. ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಇಟ್ಕೊಳ್ಳಿ. ಚಿಕನ್ ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಹೇಳ್ಬಿಟ್ರು, ನೋಡು ನಂಗೆ ಟೇಸ್ಟ್ ಮಾಡೋಕ್ಕೆಲ್ಲ ಕೊಡೋಲ್ಲ, ನಾನೆಲ್ಲ ಇವತ್ತು ಟೇಸ್ಟಿಂಗ್ ರ್ಯಾಟ್ ಎಲ್ಲ ಆಗೋಲ್ಲ ಅಂತ. ಬಟ್ ವಾಟ್ ಟು ಡೂ, ಯಾವಾಗಲೂ ಅವ್ರಿಗೆ ಕೊಡಬೇಕಲ್ಲ. ಸೊ ಚಿಕನ್ ಹೋಪ್ಫುಲಿ ಚೆನ್ನಾಗಿರುತ್ತೆ. ಓಕೆ, ಸೊ ಚಿಕನ್ ಆ್ಯಕ್ಚುಲಿ 2nd ಸ್ಪೂನ್ ತೊಗೊತಿದ್ದಾರೆ. ಚೆನ್ನಾಗಿಲ್ಲ ಅಂದರೆ 2nd ಸ್ಪೂನ್ ಎಲ್ಲ ತೊಗೊಳ್ಳಲ್ಲ. ಸೊ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂದ್ಬಿಟ್ರು. ವಾವ್. ಸೊ ಇದು ಇವತ್ತಿನ ರೆಸಿಪಿ. ಓಕೆ, ಫೈನ್. ಸೊ ಹೋಪ್ಫುಲಿ ನಿಮ್ಗೆ ಇದು ಇಷ್ಟ ಆಗಿರುತ್ತೆ ಅಂತ ನಾವು ಅಂದ್ಕೊತೀವಿ. ಇದೇ ಥರ ಬೇರೆ ಬೇರೆ ಕುಕ್ಕಿಂಗ್ ವಿಡಿಯೋಸ್, ಸ್ಕ್ರ್ಯಾಪ್ಸು, ಹ್ಯಾಕ್ಸು, ಫನ್ನಿ ಚಾಲೆಂಜಸ್ಸು. ಚಿಕನ್ ಯಾರು ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಚಾಲೆಂಜಸ್ ಪ್ಲೇ ಲಿಸ್ಟ್ ಎಂಡಲ್ಲಿ ಕೊಡ್ತೀನಿ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಿಕನ್ ಯಾರು ಅಂತ ಗೊತ್ತಾಗುತ್ತೆ. ಏನಿಲ್ಲ ರೀ, ನಾವು ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋ ತನಕ ತಾರಾ.